ನಮಸ್ಕಾರ ಎಲ್ರಿಗೂ. ಇದು ಲೆಹಂಗಾ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಲೆಂತು 15 ಇಂಚು, 14 ಇದೆ, 1 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟು. ಚೆಸ್ಟು 7.5 ಇದೆ, 2 ಇಂಚ್ ಎಕ್ಸ್ಟ್ರಾ, 1.5 ಇಟ್ಟರೆ ಸಾಕು. ಇದಕ್ಕೆ ಪ್ರಿನ್ಸಸ್ ಕಟ್ಟು. ಶೋಲ್ಡ್ರು 5 ಇಡ್ತಿದ್ದೀನಿ. ನೆಕ್ ವಿಡ್ತು 1.5 ಇಟ್ಟರೆ 2 ಬರುತ್ತೆ ಸ್ಟಿಚ್ ಎಲ್ಲ ಹೋಗಿ. ಫ್ರಂಟು ವಿ ನೆಕ್ಕು 5 ಇಟ್ಟಿದ್ದೀನಿ. ಇಲ್ಲಿ ನೆಕ್ ಬಿಡ್ತು 2.5, ಅಂದರೆ ವಿ ಶೇಪ್ಗೆ ಬಿಡ್ತೀನಿ, ಬೇಡ ಇಷ್ಟು ಮಾರ್ಕ್ ಮಾಡಿ. ಫೈವ್ ಇಟ್ಟಿದ್ದೀನಿ. ಆರ್ಮೋಲ್ ಬಂದು 6.5 ಇದೆ. ಲೆಹಂಗಾ ಡ್ರೆಸ್ಸು ಇಲ್ಲಿ 1/2 ಇಂಚು ಶೇಪ್ಗೆ ನೋಡಿ 6.5 ಇದೆ. ವೇಸ್ಟ್ 25 ಇದೆ. 25ಯಲ್ಲಿ 4ನೇ ಭಾಗ ಅಂದರೆ /4 ಮಾಡಬೇಕು. 25 4 ಮಾಡಿದರೆ 6.5 ಬರುತ್ತೆ. ಒಂದು ಇಂಚು ಡಾಟ್ಗೆ ಅಂದರೆ ಇದು ಬ್ಯಾಕ್ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ಕು ವಿ ಶೇಪು, ಬ್ಯಾಕಲ್ಲಿ ಒಂದೇನಾದರೂ ರೌಂಡ್ ಶೇಪ್ ಕೊಡ್ತೀನಿ. ಇದು ಬ್ಯಾಕು. ಬ್ಯಾಕ್ ಪಾರ್ಟ್ ಇದು. ಈ ಡಾಟ್ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಇಲ್ಲಿ 1/2 ಇಂಚು. ಇಲ್ಲಿ ಬ್ಯಾಕ್ ಸೈಡು ಡಾಟ್ಸ್ ಈ ಥರ ಇಡಬೇಕು. ಇಲ್ಲಿ ಇಡಬೇಕು ಬ್ಯಾಕ್ ಸೈಡ್. ಇದು ಲೆಹಂಗಾ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಇಟ್ಟರೆ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು. ಈ ಶೋಲ್ಡ್ರು ಸೆಂಟ್ರ್ ಪಾಯಿಂಟಲ್ಲಿ ಇಲ್ಲಿ ಡಾಟ್ ಇಡಬೇಕು.
ಇದು ಬ್ಯಾಕಲ್ಲಿ ಜಿಪ್ ಇಡ್ತೀನಿ, ಬ್ಯಾಕಲ್ಲಿ ಜಿಪ್ ಬೇಕು ಇವರಿಗೆ. ಇದು ಓಪನ್ ಮಾಡ್ಕೊಂಡು ಇಲ್ಲಿ ಜಿಪ್ ಇಡೋದು, ಇಲ್ಲಿ ಇದು ಓಪನ್ ಮಾಡಿ ಜಿಪ್ ಇಡಬೇಕಿಲ್ಲಿ. ಇದು ಪ್ರಿನ್ಸ್ ಕಟ್ಟು. ಇದು ಪ್ರಿನ್ಸ್ ಕಟ್ ಇರುವಾಗ ಇದು ಓಪನ್ನು ನಮ್ಮ ಕಡೆ ಇರಬಾರ್ದು, ಇದು ಓಪನ್ ಈ ಕಡೆ ಇರಬೇಕು, ಈ ಕಡೆ ಓಪನ್ ಇರಬಾರ್ದು ಪ್ರಿನ್ಸ್ ಕಟ್ಟು. ಇದೇ ಬ್ಯಾಕ್ ಇಟ್ಕೊಂಡು ಸೇಮ್ ಮೆಜರ್ಮೆಂಟು ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಫ್ರಿನ್ಸ್ ಕಟ್ಟಿರೋದ್ರಿಂದ ಫ್ರಂಟು ಒಂದು 1/2 ಇಂಚು ಇಲ್ಲಿ ಸ್ಟಿಚ್ಗೆ ಹೋಗುತ್ತಲ್ಲ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾಡಬೇಕು. ಇಲ್ಲಿ ಮಾರ್ಕು ಬ್ಯಾಕಿಗಿಂತ ಫ್ರಂಟ್ಗೆ 1 ಇಂಚ್ ಎಕ್ಸ್ಟ್ರಾ. ಇದು 7.5 ಇದೆ ಚೆಸ್ಟು, 8.5 ಪ್ರಿನ್ಸ್ ಕಟ್ಟಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಇಡಬೇಕಿದು. ಸ್ಟಿಚ್ಗೆ ಹೋಗುತ್ತಲ್ಲ ಫ್ರಂಟಲ್ಲಿ, ಯಾವಾಗ ಕಡಿಮೆ ಬಂದ್ಬಿಡುತ್ತೆ ಎಕ್ಸ್ಟ್ರಾ ಇಟ್ಟಿಲ್ಲ ಅಂದರೆ. ಫ್ರಂಟ್ ನೆಕ್ಕು 5.5. ಇಲ್ಲಿ ವಿ ನೆಕ್ ಇಡಬೇಕು, 2.5 ಇಟ್ಟಿದ್ದೀನಿ ಫ್ರಂಟು. ವಿ ಶೇಪ್ ಬೇಕು ಅಂತ ನೋಡಿ, ಈ ಥರ ಶೇಪು. ವಿ ಶೇಪ್ ಇದೆ ನೆಕ್ಕು. ಸ್ವಲ್ಪ ಈ ಥರ ಒಂದು 1/2 ಇಂಚು ವಿ ಶೇಪಲ್ಲಿ ಕೊಡಬೇಕು. ಇದು ಶೇಪ್ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಈ ಥರ ಕೊಟ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ ನೆಕ್. ಒಂದು 1/2 ಇಂಚ್ ಈ ಥರ ಮಾಡಬೇಕು ಶೇಪ್. ಶೇಪ್ಗೆ 1/2 ಇಂಚ್ ಇದೆ, 1/4 ಇಂಚ್ ಸಾಕು. ಚಿಕ್ಕ ಅಂದರೆ ಇವರು 12 ಇಯರ್ಸ್ ಹುಡುಗಿ ಇದು. ಇದು ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು, ಇಲ್ಲಿ 3 ಇಡಬೇಕು. ಇಲ್ಲಿ 5 ಇಂಚಿಂದ ಶೇಪ್ ಕೊಡಬೇಕು ಇಲ್ಲಿ ಪ್ರಿನ್ಸ್ ಕಟ್ಗೆ. ಇದು ಸಣ್ಣ ಇರೋದ್ರಿಂದ 1 ಇಂಚಷ್ಟೇ ಇಲ್ಲಿ ಶೇಪ್ ಕೊಡ್ತಾಯಿದ್ದೀನಿ. ಇಲ್ಲಿ 3. ಸಣ್ಣ ಇರೋರಿಗೆ ಶೇಪ್ ಇಷ್ಟೇ ಕೊಟ್ಟರೆ ಸಾಕು, 1 ಇಂಚು. ದಪ್ಪ ಇರೋರಿಗೆ ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದರಲ್ಲಿ ಇಲ್ಲಿ ಶೇಪ್ ಕೊಡಬೇಕು. ಪ್ರಿನ್ಸ್ ಕಟ್ಟಿದ್ದು ಇದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಬೇಕು ನೆಕ್ಕು, ಇಲ್ಲಾಂದರೆ ಕರೆಕ್ಟಾಗಿ ಕೂರಲ್ಲ.
ಇಲ್ಲಿ ಶೇಪ್ಗೋಸ್ಕರ ನೋಡಿ, ಇಲ್ಲಿ ಬರುತ್ತಲ್ಲ, ಇಲ್ಲಿ ಸ್ವಲ್ಪ 1/2 ಇಂಚು ಎಕ್ಸ್ಟ್ರಾ ತೆಗಿಬೇಕು ನಾವಿಲ್ಲಿ. ಒಂದು 1/4 ಇಂಚು, 2 ಕಡೆನೂ ಹಾಫ್ ಕಾಲು ಅಂದರೆ 1/2 ಇಂಚ್ ಬರುತ್ತೆ. ನಾವು ಇಲ್ಲಿ ಏನು ನಾರ್ಮಲ್ ಬ್ಲೌಸ್ಗೆ ಡಾಟ್ ಹಿಡಿತೀವೋ ಆ ಥರ ಇಲ್ಲಿ ಶೇಪ್ ಮಾಡಬೇಕು. ಕರೆಕ್ಟಾಗಿ ಕೂರುತ್ತೆ ಆರ್ಮೋಲ್. ನೋಡಿ, ಇಷ್ಟು ತೆಗೆದ್ರೆ ಸಾಕು. ಒಂದು 1/4 ಇಂಚು. ಸ್ಟಿಚ್ಚು ಇದು ಆರ್ಮೋಲು. ನೆಕ್ ಈ ಥರ ಶೇಪ್ ಬರುತ್ತೆ. ಫ್ರಂಟ್ ಬ್ಯಾಕು ರೆಡಿ ಆಯಿತು. ಇವರಿಗೆ ಸ್ಲೀವ್ ಬಫ್ ಬೇಕು. ಬಫ್ ಸ್ಲೀವ್ ಹೈ ಬಫ್ ಸ್ಲೀವ್ ಇಡಬೇಕು. ಇದಕ್ಕೆ ಸ್ಲೀವ್ ಲೆಂತ್ ಬಂದು 6 ಇಡ್ತಾ ಇದ್ದೀನಿ. 6 1/2. ಬಫ್ ಐ ಬಫ್ ಇರೋದ್ರಿಂದ ನೋಡಿ, ಇದು ಎಕ್ಸ್ಟ್ರಾ ಇಡಬೇಕು. 4 ಇಂಚ್ ಇದೆ ಇಲ್ಲಿ. 4 ಆರ್ಮೋಲ್ ರೌಂಡು 6 1/2 ಇದೆ. ಕ್ಯಾಪ್ ಇಟ್ಟು 2 ಮುಕ್ಕಾಲು ಇಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ ಹಾಫ್ ಶೇಪ್ ಆರ್ಮೋಲ್ ಶೇಪ್ ಕೊಡೋದಕ್ಕೆ ಇಲ್ಲಿ ಹಾಫು ಈ ಥರ ಶೇಪ್ ಮಾಡಿ ಆರ್ಮೋಲ್ ಶೇಪ್ ಕೊಟ್ಟಾಗ ಕರೆಕ್ಟಾಗಿ ಕೂರುತ್ತೆ ಸ್ಲೀವು. ಶೋಲ್ಡ್ರು ಡ್ರಾಪ್ ಆಗಲ್ಲ. ಇದು ಬಫ್ ಸ್ಲೀವು. ಬಫ್ ಸ್ಲೀವ್ಗೆ ಎಕ್ಸ್ಟ್ರಾ 4 ಇಂಚ್ ಇಟ್ಬಿಟ್ಟು ಮಾಡಿದಾಗ ಬಫ್ ಕರೆಕ್ಟಾಗಿ ಬರುತ್ತೆ ಸ್ಲೀವು. ಸ್ಟಿಚ್ ಆದಮೇಲೆ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನೋಡಿ. ನೋಡಿ, ಇದು ಬಫ್ಫು. ಬಫ್ಫು ಇಲ್ಲಿ ಇಷ್ಟು ಕೊಡಬೇಕು. ಬಫ್ಫು ಇಲ್ಲೇನು ಎಕ್ಸ್ಟ್ರಾ ತಗೊಂಡಿರ್ತೀವಿ, ಇಲ್ಲಿ ಈ ಲೈನ್ ಏನು ಮಾಡಿರ್ತೀವಿ, ಇಲ್ಲಿ ಬಫ್ಫು ಇಲ್ಲಿಂದ ಇಲ್ಲಿ ಬಫ್ ಕೊಡಬೇಕು. ನೋಡಿ, ಈ ಪಾಯಿಂಟಿಂದನೇ ಬಫ್ಫು ಕೊಡಬೇಕು. ಯಾವ ಥರ ಬಫ್ ಅಂದರೆ ಈ ಕಡೆಯಿಂದ ಈ ಕಡೆ ಕೊಡಬೇಕು. ಈ ಕಡೆ ಕೊಡಬೇಕು. ಈ ಕಡೆಯಿಂದ ಈ ಕಡೆ ಕೊಡಬೇಕು. ಆವಾಗ ಬಫ್ಫು ಕರೆಕ್ಟಾಗಿ ಬರುತ್ತೆ. ಈ ಥರ ಈ ಕಡೆಯಿಂದ ಈ ಕಡೆ ಕೊಡಬೇಕು. ಈ ಕಡೆಯಿಂದ ಹಿಂಗೆ ಕೊಡಿ, ಈ ಕಡೆಯಿಂದ ಹಿಂಗೆ ಕೊಡಬೇಕು. ಆವಾಗ ಬಫ್ಫು ಐ ಬಫ್ಫು ನೀಟಾಗಿ ಬರುತ್ತೆ.
ಇದು ಮೇನ್ ಫ್ಯಾಬ್ರಿಕ್. ಇದು ಇವಾಗ ಲೈನಿಂಗ್ ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ತೀನಿ. ಇದು ಬುಕ್ಸು ಸ್ಲೀವ್, ಇದು ಸ್ಲೀವ್ ಬಾರ್ಡ್ರ್. ಇದು ಬೊಫ್ ಮಾತ್ರ ಇಲ್ಲಿ ಈ ಫ್ಯಾಬ್ರಿಕಲ್ಲಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಅವರು ಬರೀ ಬಾರ್ಡ್ರಲ್ಲೇ ಬೇಕಂತ ಹೇಳಿದ್ದಾರೆ, ಅದರಿಂದ ಬರೀ ಬಾರ್ಡ್ರೇ ಕೊಡ್ತಾಯಿದೆ. ಸ್ಲೀವ್ ಇದು ಇವರಿಗೆ ಬಾರ್ಡ್ರ್ ಕೊಡ್ತಿಲ್ಲ ನಾನು, ಬೀಡ್ಸ್ ಹಾಕಬೇಕು ಫ್ರಂಟ್ಗೆ, ಅದು ಅದಕ್ಕೆ ಡಿಸೈನ್ ಬೀಡ್ಸ್. ಇದು ತೆಗೆದುಬಿಡ್ತೀನಿ, ಬಾರ್ಡ್ರ್ ಹಾಕ್ತಿಲ್ಲ. ಇದು ಫ್ರಂಟ್. ಇದು ಫ್ರಿನ್ಸ್ ಕಟ್ ಇರುವಾಗ ಈ ಥರ ಓಪನ್ ಇರಬಾರ್ದು, ಓಪನ್ ಇಲ್ಲದೆ ಇರೋ ಥರ ನೋಡ್ಕೊಂಡು ಹಾಕ್ಕೊಬೇಕು ಫ್ರಿನ್ಸ್ ಕಟ್ಗೆ. ಇದು ಲೆಹಂಗಾಗೋಸ್ಕರನೇ ಸ್ಯಾರಿ ತಂದಿರೋದು, ಇದು ಸ್ಯಾರಿಲಿ ಮಾಡ್ತಾ ಇರೋದು. ಇದು ಫ್ರಂಟು, ಸ್ಲೀವು ಫ್ರಂಟ್ ಆಯಿತು. ಇದು ಬ್ಯಾಕಲ್ಲಿ ಈ ಬಾರ್ಡ್ರನ್ನ ಬ್ಯಾಕ್ಗೆ ಜಿಪ್ ಹಾಕೋದ್ರ ಡಿಸೈನ್ ಕೊಡ್ತಾಯಿದ್ದೀನಿ. ಈ ಬ್ಯಾಕ್ ಸೈಡು ನೋಡಿ. ಇದು ನೋಡಿ, ಇಲ್ಲಿ ಬ್ಯಾಕ್ ಸೈಡು ಈ ಫ್ರಂಟ್ ಡಿಸೈನ್ ಬರುತ್ತೆ. ಇಲ್ಲಿ ಈ ಬಾರ್ಡ್ರು ಬ್ಯಾಕ್ ಸೈಡ್ ಇಲ್ಲಿ ಡಿಸೈನ್, ಇಲ್ಲಿ ಜಿಪ್ ಇಡ್ತಾ ಇದ್ದೀನಿ. ಇಲ್ಲಿ ಜಿಪ್ಪು, ಇಲ್ಲಿ ಬಾರ್ಡ್ರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಓಪನ್ ಮಾಡಿಕೊಂಡು ಇಲ್ಲಿ ಜಿಪ್ ಕೊಡಬೇಕು. ನೋಡಿ, ಈ ಥರ ಬರುತ್ತೆ. ಇದು
ಇದು ಬ್ಯಾಕು. ಈ ಡಿಸೈನ್ ಇಟ್ಕೊಡ್ತಾಯಿದ್ದೀನಿ. ಲೆಹಂಗಾ ಬ್ಲೌಸು ರೆಡಿ ಆಯಿತು. ಲೆಹಂಗಾ ಕಟ್ಟಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಿದ್ದೀನಿ, ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ಲು ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.